ಹೇಗೆ ಇದು ಹೇಗೆ ಸಾಧ್ಯ ಆಯಿತು? ಛೇ, ಸುರೇಶು ಜಾನ್ಕಮ್ಮನ ಮನೆಗೆ ಬಂದು ಹೇಗೆ ಸೆಟ್ಲ್ ಆದ? ಛೇ, ಎಲ್ಲ ಬಿಟ್ಟು ಶ್ರದ್ಧಾ ಮನೆನೇ ಬೇಕಾಗಿತ್ತ ಇವನಿಗೆ? ಎಂಥ ಮೋಸ ಆಗೋಯ್ತು. ಹೇಗೆ ಸರಿ ಮಾಡೋದು ಇದನ್ನ? ಶ್ರದ್ಧಾಗೋ ಜಾನ್ಕಮ್ಮಗೋ ಏನಾದರೂ ಗೊತ್ತಾದ್ರೆ ಎಲ್ಲ ನಾಶ ಆಗೋಗುತ್ತೆ. ಯಾರ್ಯಾರನ್ನೋ ನಂಬ್ಕೊಂಡು ನಾನು ಹಳ್ಳಕ್ಕೆ ಬೀಳೋ ಥರ ಆಯ್ತು. ಕೊನೆಗೂ ಒಂದು ಐಡಿಯಾ ವರ್ಕೌಟ್ ಆಗೇ ಹೋಯ್ತು. ಗಂಡ ಹೆಂಡತಿ ಮಧ್ಯೆ ಸಖತ್ತಾಗಿರೋ ಬಾಂಬೆ ಹಾಕಿದ್ದೀನಿ ನಾನು. ಅಂತೂ ಇಷ್ಟು ದಿನ ಕಾದಿದ್ದು ಸಾರ್ಥಕ ಆಯ್ತು ಅನ್ನೋ. ಹೆಂಡತಿ ಹಳೆ ಲವರ್ನ ನೋಡಕ್ ಹೋಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಭುವನು ಎಷ್ಟು ಟೆನ್ಷನಲ್ಲಿ ಹೊರಟ ಗೊತ್ತಾ? ಇನ್ನು ಮುಂದೆ ಬರುತ್ತೆ ಮಜಾ. ಇಲ್ಲಿಗೆ ಈ ಕತೆ ಮುಗೀತು. OMG. ಹೌದು, ಮತ್ತೆ ಸುಮ್ಮನೆ ಬಿಡಕ್ಕಾಗತ್ತಾ? ಆ ಶ್ರದ್ಧಾನ ಸುಮ್ಮನೆ ಬಿಡಕ್ಕಾಗತ್ತಾ? ನೋಡೋಣ ಭುವನ್ ಏನ್ ಮಾಡ್ತಾನೆ ಅಂತ. ಆಮೇಲೆ ಬೇಕಿದ್ರೆ ಇನ್ನೊಂದಿಷ್ಟು ತುಪ್ಪ ಸುರಿಯೋಣ ಬೆಂಕಿಗೆ. ಅಲ್ಲಮ್ಮ, ಇವನಿಗೆ ಹೀಗಾಗಿರೋದು ಯಾರಿಗೂ ಗೊತ್ತಿಲ್ವಾ? ಅಂದರೆ ಅವನ ಮನೆಯವ್ರು ಯಾರಿಗೂ? ಅವ್ರ ಅಮ್ಮ ಯಾತ್ರೆಗೆ ಹೋಗಿದ್ದಾರಮ್ಮ, ಹೀಗಾಗಿ ರಚನೆಗೂ ಏನೂ ಗೊತ್ತಿಲ್ಲ. ನನಗೆಲ್ಲ ಗೊತ್ತು. ಈ ದೇಶ ಉದ್ಧಾರ ಆಗಲ್ಲ. ಯಾಕೆ ಅಂದ್ರೆ ಸಂವಿಧಾನನ ಯಾರು ಫಾಲೋ ಮಾಡಲ್ಲ. ನಾನ್ ಬಿಡಲ್ಲ. ಸುರೇಶ್, ನೋಡು, ಯಾಕೆ ಎಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ರಿಲ್ಯಾಕ್ಸ್. ನೀನು ಬೇಗ ಸರಿ ಹೋಗ್ತೀಯಾ? ನಾನು ಹೇಳ್ತೀನಿ, ಎಲ್ಲ ಹೇಳ್ಬಿಡ್ತೀನಿ. ನನಗ್ ಗೊತ್ತು. ನಾನು ಹೇಳ್ತೀನಿ, ನಾನು ಬಿಡೋದಿಲ್ಲ. ಸುರೇಶ, ಸಮಾಧಾನ ಅಪ್ಪ. ಮೊದಲು ಕೂತ್ಕೊ, ನೀನು ಆರಾಮಾಗಿ ಕೂತ್ಕೋ. ಜಾಣ ಅಲ್ಲ. ನೋಡು ನೋಡು, ಶ್ರದ್ಧಾ ಬಂದಿದ್ದಾಳೆ. ಅವಳ ಜೊತೆ ಮಾತಾಡಪ್ಪ. ಯಾವ ಕಾಲದಿಂದ ನೀವಿಬ್ರು ಫ್ರೆಂಡ್ಸ್ ಅಲ್ವಾ? ಮಾತಾಡು. ಇಷ್ಟೇ, ಎಲ್ಲ ಇಷ್ಟೇ. ಯಾರು ಏನ್ ಮಾಡೋದಿಲ್ಲ. ನಾನ್ ಬಿಡೋದಿಲ್ಲ. ಎಲ್ಲ ಹೇಳ್ಬಿಡ್ತೀನಿ. ನಾನ್ ಬಿಡೋದಿಲ್ಲ. ನಾನ್ ಬಿಡಲ್ಲ. ಎಲ್ಲ ಹೇಳ್ಬಿಡ್ತೀನಿ. ಕೂತ್ಕೋ. ಎಲ್ಲ ಹೇಳ್ಬಿಡ್ತೀನಿ. ಆಯ್ತು, ಕೂತ್ಕೊಪ್ಪ. ಜಾಣ. ಅರೆ ಭುವನ್, ಶ್ರದ್ಧಾ, ಏನಿದು? ವಿಷಯ ಗೊತ್ತಾಯ್ತು. ಊರ್ಮಿಳ ಹೇಳಿದ್ಲು, ಅದಕ್ಕೆ ಓಡೋಡ್ ಬಂದೆ. ಸುರೇಶ್ ಹೀಗೆ ಜ್ವಲ ಪ್ರವಾಹ ಪಾವಿತ ಸ್ಥಳೇ ಗಲೇವಲಂಬ್ಯ ಲಂಬಿತಾಂಬುಜಂಗ ತುಂಗ ಮಾಲಿಕಾಂ ಮಟ್ಟ 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 ಮಡ್ನಿನಾದ ವಟ್ಟ ಮರ್ವಯಂ ಚಕಾರ ಚಂಡ ತಾಂಡವ ತನೋತ್ತು ನ ಶಿವ ಶಿವಂ ಚಟಾಟ ವಿಕಲ ಜ್ವಲ ಪ್ರವಾಹ ಪಾವಿತ ಸ್ಥಳೇ ಗಲೇವಲಂಬ್ಯ ಲಂಬಿತಾಂಬುಜಂಗ ತುಂಗ ಮಾಲಿಕಾಂ ಮಟ್ಟ 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 ಮಡ್ನಿನಾದ ವಟ್ಟ ಮರ್ವಯಂ ಚಕಾರ